ಬಸ್ತರ್ ಇಡೀ ಟಿ ಬೇಗೂರು ಗ್ರಾಮಸ್ಥರ ಸಮ್ಮುಖದಲ್ಲಿ ಬಿ.ಕೆ. ಮುನರಾಜು ಗ್ರಾಮ ಪಂಚಾಯತಿ ಸದಸ್ಯರು ಇಂದು ಅಮಾವಾಸ್ಯೆಯ ಪ್ರಯುಕ್ತ ಕಾರ್ತಿಕ ಕೊನೆಯ ದಿನದಂದು ಶ್ರೀ ಗಂಗಾಧರೇಶ್ವರ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಇಡೀ ಗ್ರಾಮದ ದೇವತೆಗಳಿಗೆಲ್ಲ ಪೂಜೆ ಮಾಡಿಸಿ ಗ್ರಾಮದ ಜನರಿಗೆ ಶುಭವಾಗಲಿ ಎಂದು ಕುಟುಂಬಸ್ಥರು ಸೇರಿ ಇಡೀ ಗ್ರಾಮಕ್ಕೆ ಅನ್ನದಾಸೋಹವನ್ನು ಮಾಡಿಸುತ್ತಾ ಅವರ ಕುಟುಂಬಕ್ಕೆ ದೇವರು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ಆರೋಗ್ಯ ಕೊಡಲಿ. ಅಲ್ಲದೆ ಇಂದು ಅಮಾವಾಸ್ಯೆಯ ದಿನ ಏನು ಗಂಗಾಧರೇಶ್ವರ ಈಶ್ವರನ ದೇವಾಲಯದಲ್ಲಿ ಇಡೀ ಗ್ರಾಮದ ಜನ ಸೇರಿ ಪೂಜೆ ಮಾಡಿಸುವುದರ ಮೂಲಕ ಈ ಗ್ರಾಮಕ್ಕೆ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯಕರವಾಗಿ ಜನ ಇರಲಿ ಅಂತ ಹೇಳ್ಬಿಟ್ಟು ಬಿ.ಕೆ. ಮುನರಾಜು ಅವರು ಇಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ, ಅವರ ಕುಟುಂಬಕ್ಕೂ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಏನು ಟಿ ಬೇಗೂರಲ್ಲಿ ಒಂದು ಗಂಗಾಧರೇಶ್ವರ ದೇವಸ್ಥಾನದ ಅಮಾವಾಸ್ಯೆ ಲಾಸ್ಟ್ ಕಡೆ ಪೂಜೆ. ಇವತ್ತು ಹೂವಿನ ಅಲಂಕಾರ ಮತ್ತೆ ಗಂಗಾಧರೇಶ್ವರಂಗೆ ಒಂದು ರುದ್ರ ಅಭಿಷೇಕ ಆಗಿರ್ಬೋದು, ಆಮೇಲೆ ಭಕ್ತಾದಿಗಳಿಗೆ ಪೂಜೆ ಅನ್ನೋದು ಕಣ್ತುಂಬಾಗಿ ಒಂದು ನಡ್ಕೊಡೋ ಕಾರ್ಯಕ್ರಮ ಆಗಿರ್ಬೋದು. ಅಲ್ಲಿ ಪೂಜೆ ಮುಗಿಸ್ಕೊ ಬಂದು ಇಲ್ಲಿ ಎಲ್ಲಾ ಊರ್ ಜನಗಳಿಗೆ ಒಂದು ಅನ್ನ ಸಂಪರ್ಣ ಮಾಡ್ತಾ ಇದ್ದಾರೆ, ಅನ್ನ ದಾಸೋಹ ನಡೆಸ್ತಾ ಇದ್ದಾರೆ. ಬಿ.ಕೆ. ಮುನಿರಾಜು ಅವರು ಮಾಡ್ತಾ ಇರೋ ಕೆಲಸ ಜನಸೇವೆ, ಜನಾರ್ದನ ಸೇವೆ ಅನ್ನೋ ಕೆಲಸ ಅವ್ರಿಗೆ ರಾಜಕೀಯದಲ್ಲಿ ಇನ್ನ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲಾ ಜನಗಳಿಂದ ನಮ್ ಕಡೆಯಿಂದ ಅವರಿಗೆ ಆಶಿಸ್ತೀವಿ. ಪೂಜಾ ಕಾರ್ಯಕ್ರಮ ಇನ್ನೇನು ಕೆಲವೇ ದಿವಸದಲ್ಲಿ ಗಂಗಾಧರೇಶ್ವರ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗುತ್ತದೆ. ಇವತ್ತಿನ ಪೂಜಾ ಕಾರ್ಯಕ್ರಮ ಶ್ರೀಮತಿ ಮಂಜುಳಾ ಮತ್ತು ಬಿ.ಕೆ. ಮುನರಾಜ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು
ಶ್ರೀ ನಳಿನ ಮತ್ತು ರುದ್ರಮೂರ್ತಿ ಬರುವುದರಿಂದ ಇನ್ನೇನು ಕೆಲವೇ ನಿಮಿಷದಲ್ಲಿ ಗಂಗಾಮರೇಶ್ವರನ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಮಾಸದ ಕೊನೆ ದಿನ ಶ್ರೀಯುತ ಬಿ.ಕೆ. ಮುನ್ರಾಜಿ ಅವರು ಪ್ರತಿ ವರ್ಷ 7-8 ವರ್ಷದಿಂದನೂ ಈ ತರ ಕಾರ್ಯಕ್ರಮಗಳು 7-8 ವರ್ಷದಿಂದನೂ ನಡ್ಕೊಂಡ್ ಬರ್ತಾ ಇದೆ. ಈ ವರ್ಷನೂ ಕೂಡ ವಿಶೇಷವಾಗಿ ಇಲ್ಲಿ ಊರಿನ ಜನತೆಗಳಿಗೆ, ಗ್ರಾಮಸ್ಥರಿಗೆ ಎಲ್ಲಾರ್ಗುನು ಒಳ್ಳೆ ಮಳೆ ಬೆಳೆ ಆಗ್ಲಿ, ಊರು ಸುಭಿಕ್ಷವಾಗಿರ್ಲಿ ಅನ್ಬಿಟ್ಟು ಒಂದು ಕಾರ್ಯಕ್ರಮನ ಅವತ್ತಿಂದ ನಡ್ಸ್ಕೊಂಡ್ ಬಂದವ್ರೆ. ಅದೇ ತರ ಇವತ್ತೂ ಕೂಡ ಒಂದು ಕಾರ್ಯಕ್ರಮ ಇದು ಬಹಳ ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಸುಸೂತ್ರವಾಗಿ ನಡ್ಕೊಂಡ್ ಬರ್ತಾ ಇದೆ ಸರ್. ಇವತ್ತು ಏನಿಲ್ಲ ಅಂದ್ರೂ ಒಂದು ಅವರೇಜು 1,500-2,000 ಜನ ಇವತ್ತು ಎಲ್ಲ ಬಂದು ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಅನ್ನ ಪ್ರಸಾದ ಎಲ್ಲ ಅವರು ಸ್ವೀಕಾರ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಬಂದು ಊರಿನ ಜನ, ಅಕ್ಕಪಕ್ಕದ ಜನ, ಗ್ರಾಮಸ್ಥರುಗಳು ಎಲ್ಲರೂ ಕೂಡ ಬಂದು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಊಟ ಪ್ರಸಾದನ ಸೇವನೆ ಮಾಡ್ಕೊಂಡು ಸರಿ. ಇವಾಗ ಅವ್ರಿಗೆ ಒಂದು ಒಳ್ಳೆ ಪೂಜೆ ಮಾಡ್ಬೇಕು, ಭಗವಂತಂಗೆ ಒಂದು ಒಳ್ಳೆ ಸೇವೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವದಿಂದ ಅವರು ಪ್ರತಿ ವರ್ಷನೂ ಮಾಡಿಸ್ತಾರೆ. ಅದೇ ತರ ಈ ವರ್ಷನೂ ಕೂಡ ವಿಶೇಷವಾಗಿ ಸ್ವಾಮಿ ಅಲಂಕಾರ ಮಾಡಿಸ್ಬೇಕು ಅಂತ ಒಂದು ಅವರು ಮನಸ್ತೃಪ್ತಿಯಿಂದ ಮಾಡಿಸಿದ್ದಾರೆ. ಚೆನ್ನಾಗಿದೆ, ಅಲಂಕಾರ ಬಹಳ ವಿಶೇಷವಾಗಿದೆ, ಚೆನ್ನಾಗಿದೆ. ಪ್ರತಿಯೊಬ್ಬರು ಸಮಾನದಲ್ಲಿ ಊಟ ಮಾಡಿಕೊಂಡು ಹೋಗೋದು ಇವತ್ತೇನು ಗಡಿಬಿಡಿ ಇಲ್ಲ. ಇನ್ನೇನು ಕೆಲವೇ ನಿಮಿಷದಲ್ಲಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಶ್ರೀಮತಿ ಮಂಜುಳಾ ಮತ್ತು ಅವರಿಂದ ಇನ್ನೇನು ಕೆಲವೇ ನಿಮಿಷದಲ್ಲಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಭಕ್ತಾದಿಗಳು विश्वैकपालाय मंगलम श्री विश्वनाथाय मंगलम शिवा विश्वैकपालाय मंगलम श्री विश्वनाथाय मंगलम शिवा विश्वैकपालाय मंगलम
बहुमूलभङ्गाय मङ्गलं शिवलिङ्गसङ्गायणं श्रीविश्वराध्याय मङ्गलं शिव विश्वैकपालाय मङ्गलं काशीपुरेशाय मङ्गलं कवे काशीनाथेशाय ಇವತ್ತು ಕಾರ್ತಿಕ ಮಾಸದ ಅಮಾವಾಸ್ಯೆ ಕೊನೆ ಪೂಜೆ. ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ನಮ್ಮ ಊರಿನಲ್ಲಿ ಎಲ್ಲರೂ ಒಬ್ಬೊಬ್ಬರು ಬೀಗರು ಸೇರಿ ಪೂಜೆ ಮಾಡ್ತಾರೆ ಈ ಗಂಗಾಧರೇಶ್ವರ ದೇವಸ್ಥಾನಕ್ಕೆ. ಇವತ್ತು ಕೊನೆ ಅಮಾವಾಸ್ಯೆ ಪೂಜೆಯನ್ನು ಸುಮಾರು 15 ವರ್ಷದಿಂದ ನಾವು ಮಾಡ್ಕೊಂಬರ್ತಾ ಇದ್ದೀನಿ. ಅದೇ ರೀತಿ ಈ ಸರಿನೂ ಕೂಡ ಕಾರ್ತಿಕ ಮಾಸದ ಕೊನೆ ಅಮಾವಾಸ್ಯೆ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ನೆರವೇರಿದೆ. ಎಲ್ಲರೂ ಭಕ್ತಾದಿಗಳು ಸುಮಾರು 1,500ರಿಂದ 2,000 ಜನವರೆಗೂ ಬಂದು ದೇವರ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಅಲ್ಲ, ಕೊನೆ ವಾರ ಅಲ್ವಾ, ಅದರಿಂದ ಹೂವಿನ ಅಲಂಕಾರ ವರ್ಷನೂ ಕೂಡ ಇದೇ ಥರ ಮಾಡಿಸ್ತೀವಿ. ಈ ಸರಿ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು ಅಂತ ನಮ್ಮ ಹುಡುಗರು ಎಲ್ಲ ಸೇರಿ ಚೆನ್ನಾಗಿ ಮಾಡಿಸಿದ್ವಿ. ದೇವರಿದ್ದಾನಲ್ವ ಸರ್, ದೇವರಿಲ್ಲ ಅಂತ ಯಾರು ಹೇಳಕ್ಕಾಗುತ್ತೆ? ದೇವರಿದ್ದಾನೆ. ಯುವಕರಿಗೆ ಎಲ್ಲರಿಗೂ ನಾನು ಒಂದು ಮಾತು ಹೇಳಕ್ಕೊಳ್ತೀನಿ, ಭಕ್ತಿ ಇರಬೇಕು, ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು. ಅದರಿಂದ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಹಿರಿಕರು ಮಾಡಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಮಾಡಿದ್ದನ್ನು ನಮ್ಮ ಎಲ್ಲ ಯುವಕರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಯನ್ನ ಹೇಳ್ತೀನಿ. ಅವ್ರಿಗೆ ನಮ್ಮ ಟಿ.ಬಿ. ಪ್ರಸನ್ನ ಗಂಗಾಧರೇಶ್ವರ ಒಳ್ಳೇದು ಮಾಡಲಿ. ನಮ್ಗೆ ಇಡೀ ಊರಿಗೆಲ್ಲ, ಇಡೀ ತಾಲೂಕಲ್ಲೇ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.